ನನ್ನೆಲ್ಲ ಪ್ರೀತಿಯ ಶಿಕ್ಷಣಾರ್ಥಿಗಳೇ, ಜ್ಞಾನಾಕಾಂಕ್ಷಿಗಳೇ, ಸ್ಪರ್ಧಾಕಾಂಕ್ಷಿಗಳೇ, ನಿಮ್ಮೊಂದಿಗೆ ನಾನಿಂದು ಹಂಚಿಕೊಳ್ಳಿರುವ ವಿಷಯ ವಸ್ತು ನಮ್ಮ ಕರ್ನಾಟಕದ ಬಗ್ಗೆ ಸಂಕ್ಷಿಪ್ತ ಮಾಹಿತಿ. ದಿನವೊಂದು ವಿಡಿಯೋಗಳು ತರಲಿದ್ದೇನೆ. ನನ್ನ ಅನೇಕ ವಿದ್ಯಾರ್ಥಿಗಳು ಸರ್ ಇನ್ನೊಮ್ಮೆ ಹಾಕಿ ಕರ್ನಾಟಕ ಇತಿಹಾಸ, ಶಿಕ್ಷಕ ನೇಮಕಾತಿ ಬರುವ ತಿಂಗಳಲ್ಲಿ ಆದೇಶ ದೊರೆಯಲಿದೆ, ಅಭ್ಯಾಸಕ್ಕೆ ಅನುಕೂಲ ಆಗುತ್ತೆ ಹಾಕಿ. ಹಾಗಾಗಿ ನಿಮ್ಮಗಳ ಕರೆಯ ಮೇರೆಗೆ ನನ್ನದು ಒಂದಿಷ್ಟು ಸಹಾಯ ನಿಮ್ಮೊಂದಿಗಿರಲಿ ಅಂಥೇಳಿ ಎಷ್ಟು ಸಾಧ್ಯವಷ್ಟು ನಿಮ್ಮೊಂದಿಗೆ ಸ್ಪಂದಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಇಂದು ನೋಡುವ ನಮ್ಮ ಕರ್ನಾಟಕದ ಬಗ್ಗೆ. ಕರುನಾಡು ಎಂದು ಕರೆಯಲ್ಪಡುವ ಕರ್ನಾಟಕ ಅಂದರೆ ಕನ್ನಡ ಉಚ್ಚಾರಣೆ ಭಾರತದ ನೈಋತ್ಯ ಪ್ರದೇಶದ ರಾಜ್ಯವಾಗಿದೆ. ರಾಜ್ಯಗಳ ಮರುಸಂಘಟನೆ ಕಾಯ್ದೆಯ ಅಂಗೀಕಾರದೊಂದಿಗೆ ಇದನ್ನು ನವೆಂಬರ್ 1, 1956ರಂದು ರಚಿಸಲಾಯಿತು. ಮೂಲತಃ ಮೈಸೂರು ರಾಜ್ಯ ಎಂದು ಕರೆಯಲ್ಪಡುವ ಇದನ್ನು 1973ರಲ್ಲಿ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು. ರಾಜ್ಯವು ಕರ್ನಾಟಕ ಪ್ರದೇಶಕ್ಕೆ ಅನುರೂಪವಾಗಿದೆ. ಇದರ ರಾಜಧಾನಿ ಮತ್ತು ದೊಡ್ಡ ನಗರ ಇಂದಿನ ಬೆಂಗಳೂರಾಗಿದೆ. ಕರ್ನಾಟಕವು ಕರು ಮತ್ತು ನಾಡು ಎಂಬ ಎರಡು ಪದಗಳಿಂದ ರಚನೆಯಾಗಿರುವಂಥದ್ದು. ಅಂದರೆ ಕರು ಮತ್ತು ನಾಡು ಅಂದರೆ ಎತ್ತರದ ಭೂಮಿ, ರಾಜ್ಯದ ಬಯಲು ಸೀಮೆ ಪ್ರದೇಶದಲ್ಲಿ ಕಂಡುಬರುವ ಕಪ್ಪು ಹತ್ತಿ ಮಣ್ಣನ್ನು ಉಲ್ಲೇಖಿಸಿ ಕರುನಾಡು ಎಂದರೆ ಕಪ್ಪು ಮತ್ತು ನಾಡು ಎಂದರೆ ಪ್ರದೇಶ ಅಂದರೆ ಹೀಗೂ ಸಹ ಓದ್ಕೊಳ್ಬೋದು. ಕೃಷ್ಣಾ ನದಿ ದಕ್ಷಿಣಕ್ಕೆ ಪೆನಿಸುಲಾ ಭಾರತದ ಎರಡೂ ಬದಿಗಳಲ್ಲೂ ವಿವರಿಸಲು ಬ್ರಿಟಿಷರು ಕರ್ನಾಟಕ ಕೆಲವನ್ನು ಕಾರ್ನಾಟಿಕ್ ಎಂಬ ಪದವನ್ನು ಇಲ್ಲಿ ಬೆಳೆಸಿರುವುದನ್ನು ನಾವು ನೋಡಬಹುದಾಗಿದೆ. ಕರ್ನಾಟಕವು ಪಶ್ಚಿಮಕ್ಕೆ ಲಕ್ಷದ್ವೀಪ ಸಮುದ್ರ, ವಾಯುವ್ಯಕ್ಕೆ ಗೋವಾ, ಉತ್ತರಕ್ಕೆ ಮಹಾರಾಷ್ಟ್ರ, ಈಶಾನ್ಯಕ್ಕೆ ತೆಲಂಗಾಣ, ಪೂರ್ವಕ್ಕೆ ಆಂಧ್ರ ಪ್ರದೇಶ, ಆಗ್ನೇಯಕ್ಕೆ ತಮಿಳುನಾಡು ಮತ್ತು ನೈಋತ್ಯಕ್ಕೆ ಕೇರಳ ರಾಜ್ಯಗಳ ಗಡಿಯನ್ನು ಹೊಂದಿದೆ. ಇತರ 4 ದಕ್ಷಿಣ ಭಾರತದ ಸಹೋದರಿ ರಾಜ್ಯಗಳೊಂದಿಗೆ ಭೂಗಡಿಯನ್ನು ಹೊಂದಿರುವ ಏಕೈಕ ರಾಜ್ಯ ನಮ್ಮ ಕರುನಾಡು, ಕನ್ನಡ ನಾಡು. ಕರ್ನಾಟಕದ ವಿಸ್ತೀರ್ಣ 1,91,791 ಚದರ ಕಿಲೋಮೀಟರ್ ಅಥವಾ 74,051 ಚದರ ಮೈಲು ಅಥವಾ ಭಾರತದ ಒಟ್ಟು ಭೌಗೋಳಿಕ ಪ್ರದೇಶದ 5.83% ಒಳಗೊಂಡಿರುತ್ತದೆ. ವಿಸ್ತೀರ್ಣದಲ್ಲಿ ಇದು 6ನೇ ದೊಡ್ಡ ಭಾರತೀಯ ರಾಜ್ಯವಾಗಿದೆ. 2011ರ ಜನಗಣತಿ ಪ್ರಕಾರ 6,11,03,704 ನಿವಾಸಿಗಳೊಂದಿಗೆ ಕರ್ನಾಟಕವು 31 ಜಿಲ್ಲೆಗಳನ್ನು ಒಳಗೊಂಡಿರುವ ಜನಸಂಖ್ಯೆ ಪ್ರಕಾರ 8ನೇ ಅತಿ ದೊಡ್ಡ ರಾಜ್ಯವಾಗಿದೆ. ಭಾರತದ ಶಾಸ್ತ್ರೀಯ ಭಾಷೆಗಳಲ್ಲಿ ಒಂದಾದ ಕನ್ನಡವು ರಾಜ್ಯದ ಅತ್ಯಂತ ವ್ಯಾಪಕವಾಗಿ ಮಾತನಾಡುವ ಮತ್ತು ಅಧಿಕೃತ ಭಾಷೆಯಾಗಿದೆ. ಇದರ ಅಲ್ಪಸಂಖ್ಯಾತರ ಭಾಷೆಗಳು ಉರ್ದು, ಕೊಂಕಣಿ, ಮರಾಠಿ, ತುಳು, ತಮಿಳು, ತೆಲುಗು, ಮಲಯಾಳಂ, ಕೊಡವ ಮತ್ತು ಬ್ಯಾರಿ ಸಂಸ್ಕೃತವನ್ನು ಪ್ರಧಾನವಾಗಿ ಮಾತನಾಡುವ ಭಾರತದಲ್ಲಿನ ಕೆಲವು ಹಳ್ಳಿಗಳನ್ನು ಕರ್ನಾಟಕವು ಕೂಡ ಒಳಗೊಂಡಿದೆ. ಇನ್ನು ನಮ್ಮ ಕರ್ನಾಟಕದ ಪ್ರಾಚೀನತೆ ನೋಡ್ಕೊಂಡು ಬರೋದಾದರೆ ಕರ್ನಾಟಕದ ಮೊದಲ ಉಲ್ಲೇಖವು ಪಾಣಿನಿಯ ಕೃತಿಯಲ್ಲಿದೆ. ಅವರು ಕರ್ನಾಟಕವನ್ನು ಜನರ ಗೋತ್ರ ಎಂದು ಕರೆಯುತ್ತಾರೆ. ಮಹಾಭಾರತದಲ್ಲಿ ಮೊದಲ ಬಾರಿಗೆ ಕರ್ನಾಟಕವನ್ನು ಒಂದು ಭೂಪ್ರದೇಶವಾಗಿ ಉಲ್ಲೇಖಿಸಲಾಗಿದೆ. ಅದರ ಸಂಯೋಜನೆಯ ಪ್ರಾಚೀನತೆಯನ್ನು ಕನಿಷ್ಠ 2000 ವರ್ಷಗಳಷ್ಟು ಹಿಂದಕ್ಕೆ ಕೊಂಡೊಯ್ಯಲಾಗಿದೆ. ಮಾರ್ಕಂಡೇಯ ಪುರಾಣ, ಭಾಗವತ ಮತ್ತು ವರಾಹಮಿಹಿರನ ಬೃಹತ್ ಸಂಹಿತೆಯಂತಹ ಹಳೆಯ ಸಂಸ್ಕೃತ ಗ್ರಂಥಗಳಲ್ಲಿ ಕರ್ನಾಟಕವನ್ನು ಪ್ರಮುಖವಾಗಿ ಉಲ್ಲೇಖಿಸಲಾಗಿದೆ. ಹಾಗೆ ಪ್ರಾಚೀನ ತಮಿಳು ಕೃತಿಗಳು ಇನ್ನೆಲ್ಲ ಜನರನ್ನು ಕರುನಾಡರು ಅಥವಾ ಕರುನಾಟಕರು ಎಂದು ಉಲ್ಲೇಖಿಸಿದೆ.
ಕದಂಬ ವಿಷ್ಣುವರ್ಮನ ಬೀರೂರು ಫಲಕಗಳು ಶಾಂತಿವರ್ಮನು ಇಡೀ ಕರ್ನಾಟಕ ಪ್ರದೇಶ ಒಡೆಯ ಎಂದು ಹೇಳುತ್ತದೆ. ಈ ದಾಖಲೆಯು ಹೆಸರಿನ ಮೊದಲ ಶಾಸನ ಉಲ್ಲೇಖವಾಗಿದೆ. ಸಂಸ್ಕೃತ ಕವಯತ್ರಿ ವಿಜಯಾಂಕ ತನ್ನನ್ನು ಕರ್ನಾಟಕ ರಾಜಪ್ರಿಯ ಎಂದು ಕರೆದುಕೊಂಡಳು ಮತ್ತು ಅವಳು ಚಾಲುಕ್ಯ ರಾಣಿಯಾಗಿದ್ದಳು. ವಾತಾಪಿಯ ಚಾಲುಕ್ಯರ ಸೈನ್ಯವು ರಾಷ್ಟ್ರಕೂಟರ ಶಾಸನಗಳಲ್ಲಿ ಕರ್ನಾಟ ಬಲ ಎಂದು ಕರೆಯಲಾಗಿದೆ. 11ನೇ ಶತಮಾನಕ್ಕೆ ಸೇರಿದ ಜಾಬಾದ ಶ್ರೀ ವಿಜಯ ಏರ್ಲಿಂಗ ಎಂಬ ರಾಜನ ಸಾಗರೋತ್ತರ ಶಾಸನವು ಕರ್ನಾಟ ಸೇರಿದಂತೆ ಅನೇಕ ದೇಶಗಳ ವ್ಯಾಪಾರಿಗಳು ಜಾವಾ ದ್ವೀಪದಲ್ಲಿ ವ್ಯಾಪಾರಕ್ಕೆ ಬಂದರು ಎಂದು ಹೇಳುತ್ತದೆ. ಹೀಗಾಗಿ ಈ ಭೂಮಿಯನ್ನು ಉತ್ತರ ಭಾರತದಲ್ಲಿ ಮಾತ್ರವಲ್ಲದೆ ದಕ್ಷಿಣ ಮತ್ತು ಸಾಗರೋತ್ತರಗಳಲ್ಲಿಯೂ ಕೂಡ ಸಾಕಷ್ಟು ಹಿಂದಿನಿಂದಲೂ ಕರ್ನಾಟ ಎಂದೇ ಕರೆಯಲಾಗುತ್ತಿತ್ತು. ದ್ರಾವಿಡ ಗುಂಪಿನ 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಕನ್ನಡವೂ ಸೇರಿದೆ. ಇದು ಅತ್ಯಂತ ಹಳೆಯ ದ್ರಾವಿಡ ಭಾಷೆಗಳಲ್ಲಿ ಒಂದಾಗಿದೆ. ಕರ್ನಾಟಕದಲ್ಲಿ ಕ್ರಿಸ್ತಪೂರ್ವ 3ನೇ ಶತಮಾನದ ಅಶೋಕನ ಶಾಸನಗಳಲ್ಲಿ ಕಂಡುಬರುವ ಈ ಶೀಲಾ ಎಂಬ ಪದ ಪ್ರೊಫೆಸರ್ ಡಿ.ಎಲ್. ನರಸಿಂಹಾಚಾರ್ ಅವರ ಪ್ರಕಾರ ಕನ್ನಡ ಪದವಾಗಿದೆ. ಇದರ ಅರ್ಥ ಬಾಣವನ ಹೆಸರು ಎಂದರ್ಥ. ಇವೆಲ್ಲವೂ ಕರ್ನಾಟಕದ ಸ್ಥಳಗಳಷ್ಟೇ ಅಲ್ಲ, ಕನ್ನಡದ ಮೂಲ ಹೆಸರುಗಳು ಹೌದು. ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಬರುವ ತಿಂಗಳಲ್ಲೇ ಪ್ರಾಥಮಿಕ ಪ್ರೌಢಶಾಲಾ ಸಹ ಶಿಕ್ಷಕರುಗಳ ನೇಮಕದ ಆದೇಶ ಹೊರಬೀಳಲಿದೆ. ಪರೀಕ್ಷೆ ಸಿದ್ಧತೆ ನೀವು ಕೂಡ ಮಾಡ್ತಾ ಇದ್ದೀರಾ. ನಿಮಗೆ ಒಂದಿಷ್ಟು ಸಹಾಯ ಆಗಲಿ ಅಂತೇಳಿ ನನ್ನಿಂದ ಒಂದಿಷ್ಟು ನಿಮಗೆ ವಿಷಯವನ್ನು ತರ್ತಾ ಇರ್ತೇನೆ. ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ, ಮನನ ಮಾಡ್ಕೊಳ್ಳಿ, ಮಂತ್ರಿ ಮಾಡ್ಕೊಳ್ಳಿ. ಪೂರ್ವ ಪರೀಕ್ಷೆಯಲ್ಲಿ ವಿಜೇತರಾಗಿ ನೀವು ಕೂಡ ಶಿಕ್ಷಕರಾಗಿ ನಮ್ಮ ಇಲಾಖೆಯಲ್ಲಿ ತಮ್ಮದೇ ಆದ ಗುರುತನ್ನು ಗುರುತಿಸಲು ಹೊರಹೊಮ್ಮೆ ಬನ್ನಿ. ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ ಮಾತೆ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಭುವನೇಶ್ವರಿ.